ಕಳಪ್ಪ ಸರ್, ಗುಡ್ ಮಾರ್ನಿಂಗ್ ಸರ್. ಹಾ, ನಾನು ಹೇಳಿದ್ನಲ್ಲ ನಮ್ಮ ಸ್ಟೇಷನ್ಗೆ ಹೊಸ ಪಿ ಸಿ ಇವನೇ. ಹಾ, ಹೋಗಿ ಯೂನಿಫಾರ್ಮ್ ಹಾಕೊಂಡು ಬೇಗ ಡ್ಯೂಟಿ ಜಾಯ್ನ್ ಆಗಿ. ಸರ್ ಅದು ಓಹೋ, ನಿಮ್ಮ ಮಗಳ ಹಳೆ ಪುಟ್ಟಿ ಸ್ಕೂಲ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇಂದ ಹಾಗೆ ಬಂದ್ಬಿಟ್ಟಿದ್ಯಾ? ಸರ್ ನಿಮ್ಮ ಸ್ಟೇಷನ್ಗೆ ಹೊಸದಾಗಿ ಬಂದಿರೋ ಪಿ ಸಿ ಇವರೇ ಸರ್. ಕ್ಯಾಂಪ್ ಸೈಜ್ ಅವ್ರೆ ಇವ್ರ ಪಿ ಸಿ ಅಂತ. ಹೆಂಗಯ್ಯ ಸೆಲೆಕ್ಟ್ ಅಲ್ಲು ಡಿಪಾರ್ಟ್ಮೆಂಟ್ಗೆ? ಸರ್ ಸ್ಪೆಷಲ್ ಅಪಾರ್ಟ್ಮೆಂಟ್ ಸರ್. ಅಪಾರ್ಟ್ಮೆಂಟ್ ಸಾರಿ ಸರ್, ಅಪಾಯಿಂಟ್ಮೆಂಟ್ ಸರ್. ಡಿಪಾರ್ಟ್ಮೆಂಟ್ ಸೇರಕ್ ಮುಂಚೆನೆ ದೊಡ್ಡ ಕಾಲ್ರನ್ನೆಲ್ಲ ಹಿಡ್ದು ಬಡ್ದು ಆಯಿಂಟ್ಮೆಂಟ್ ಹಚ್ಕೊಳಂಗ್ ಮಾಡ್ಬಿಟ್ಟಿದ್ರು ಸರ್. ನಾವೀಗ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಬಜ್ಜಿ ಬೋಂಡ ತಿನ್ಕೊಂಡು ಬೈಟು ಟೀ ಕುಡಿಯಕ ಸರ್. ಶಟ್ ಅಪ್. ಈ ಊರಲ್ಲಿ ಒಂದು ಗ್ಯಾಂಗ್ ಕಳಬಟ್ಟಿ ಮಾಡ್ತಾ ಇದೆ, ಹಾಗಂತ ನನಗೆ ಮೆಸೇಜ್ ಬಂದಿದೆ. ಅವ್ರು ಹಿಡಿಯಕ್ ಹೋಗ್ತಾ ಇದೀವಿ. ನಾವೀಗ ಹಿಡಿಯಕ್ ಹೋಗ್ತಾ ಇರೋರು ಪ್ರಳಯಾಂತಕರು. ಅವ್ರು ಆಫ್ ಮಾಡ್ರು, ಫುಲ್ ಮಾಡ್ರು, ಕ್ವಾರ್ಟರ್ ಮಾಡ್ರು ಎಲ್ಲ ಮಾಡಿದ್ದಾರೆ. ಅವ್ರು ನೋಡಿ ನಾವು ಭಯ ಪಟ್ಕೊಂಬಾರ್ದು, ಸರಿನಾ? ಸರ್, ನಿಮ್ನೊಂದು ಪ್ರಶ್ನೆ ಕೇಳಲ್ಲ ಸರ್? ಏನು? ನೀವು ದಿನಾಗ್ಲೂ ಜಾಗಿಂಗು ವಾಕಿಂಗು ಮಾಡ್ತೀರಾ ಸರ್? ಯಾಕೆ? ಏನಿಲ್ಲ, ನೀವು ಇಷ್ಟೊಂದು ಸ್ಲಿಮ್ ಆಗಿದ್ದೀರಲ್ಲ ಅದಕ್ಕೆ ಸರ್. ಕಾಮಿಡಿ. ಸಾರಿ ಸರ್. ಬಮ್ಮ. ಸರ್ 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 ಸರ್, ಹಾ, ನಿಮ್ದೇನು ಅಭ್ಯಂತರ ಇಲ್ಲದೆ ಹೋದ್ರೆ ನಾನು ಈ ಗಾಡಿ ಓಡಿಸ್ಬೋದಾ ಸರ್? ನೀನು ಗಾಡಿ ಓಡಿಸ್ತೀಯಾ? ಸರ್. ಓಡ್ಸಮ್ಮ. ತಗೊಳ್ಳಿ ಸರ್. ಹಾ, ಕುತ್ಕೊಳ್ಳಿ ಸರ್. ಕಾಲ್ ಎಟಿಸುತ್ತಾ? ನಿಮ್ಗೆ ಎಟ್ಕತ್ತಲ್ಲ ಸರ್. ಈ ನಕ್ರಗಳೇ ಬೇಡ ಅನ್ನೋದು. ಕೆಳಗಡೆ. ಸಾರಿ ಸರ್. ಹಾ ಸರ್. ನಿಲ್ಸಿ ಸರ್. ಯಾಕಮ್ಮ? ಸರ್, ಕಳ್ಬಟ್ಟಿ ವಾಸನೆ ಬರ್ತಾ ಇದೆ ಸರ್. ನನಗೇನು ಬರ್ತಾ ಇಲ್ವಲ್ಲ ಸರ್. ಅದ್ರದ್ದು ಟೇಸ್ಟ್ ನೋಡಿದವ್ರಿಗೆ ಸರ್ ಗೊತ್ತಾಗೋದು. ನಿನ್ ಮಾತಿನ ಅರ್ಥ? ಏನಿಲ್ಲ, ನೀವ್ ಆತರ ಎಲ್ಲ ಪ್ರಶ್ನೆ ಕೇಳಬಾರ್ದು. ಈಗ ಫಾಲೋ ಮೀ. ಮಾತ್ ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡ್ರಲ್ಲ. ಸರ್ ನೋಡಿ ಸರ್, ಹೇಗೆ ಕಳ್ಬಟ್ಟಿ ತಯಾರು ಮಾಡ್ತಿದ್ದಾರೆ ಅಂತ. ಸರ್, ನಿಮ್ ಕೈ ತುಂಬಾ ನಡುಗ್ತಾ ಇದೆ, ವಾಪಸ್ ಹೊರಟೋಗೋಣ. ಬೇಡ ಬೇಡ, ನಡೀರಿ. ಸ್ಟಾಪ್. ಯು ಆರ್ ಆಲ್ ಅಂಡರ್ ಅರೆಸ್ಟ್. ನಿನ್ನ ಹತ್ರ ಒಂದು ಗನ್ ಇದೆ, ನಮ್ಮೆಲ್ಲರ ಹತ್ರ ಒಂದೊಂದು ಗನ್ ಇದೆ. ನಿನ್ನ ಎದುರಿಸೋರೆ ನಾನು ಎದುರ್ಕೊಂತೀನಿ ಅಂತ ತಿಳ್ಕೊಂಡಿದ್ಯಾ? ಬಮ್ಮ ಇಲ್ಲಿ. ನಿನ್ನಂತ ಒಬ್ಬ ಎಸೈ ಬಂದಿದ್ದ 6 ತಿಂಗಳ ಹಿಂದೆ, ಅರವಿಂದ್ ಸ್ವಾಮಿ ಅಂತ. ಅವ್ನ ಅಲ್ಲೇ ಹೊಡೆದು ಊತ ಹಾಕಿರೋದು. ಇನ್ನೊಬ್ಬ ಎಸೈನ ಅಲ್ಲಿ ಊತ ಹಾಕಿದ್ದೀವಿ. ಹಾ, ಪಿ ಸಿ ಪರಮೇಶ್ವರಿ ಅವರೇ, ನಡೀರಿ ಹೋಗೋಣ. ಸರ್, ಇವ್ರನ್ನೆಲ್ಲ ಅರೆಸ್ಟ್ ಮಾಡಲ್ವಾ ನೀವು? ಅನಾಥಾಶ್ರಮಕ್ಕೋಸ್ಕರ ಗಂಜಿ ಕಾಯಿಸೋರ್ನ ಹೆಂಗೆ ಅರೆಸ್ಟ್ ಮಾಡ್ತೀರಾ? ನೀವ್ಯಾಕೆ ಸರ್ ಓಡೋಗ್ತಾ ಇದ್ದೀರಾ? ಬನ್ನಿ. ಸರ್, ಆಪರೇಷನ್ ಕಳ್ಬಟ್ಟಿ ಕಾಳಪ್ಪ ಅವ್ರ ನೇತೃತ್ವದಲ್ಲಿ
ಕಾಳಪ್ಪ ಅವರಿಗೆ ಕೆಚ್ಚದೆ ಇದೆ ಸರ್. ಕೊಡ್ತೀನಿ, ಮಾತಾಡಿ ಸರ್. ಸರ್ ಮಾತಾಡಿ ಸರ್. ಯಾವನವನು? ಕಮಿಷನರ್ ಸರ್. ಸರ್, ಎಸ್ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಏನಿದು? ನಿಮ್ಮಂತವ್ರು ಬರ್ತಾರೆ ಅಂತಲೇ ಕಂಬಕ್ಕೆ ಕರೆಂಟ್ ಕೊಟ್ಟಿದ್ದೀನಿ. ಈ ದಾಟದ ಏನಾಗುತ್ತೆ? 11,000 ವೋಲ್ಟ್ ಹರಿತಾ ಇದೆ. ದಾಟಿದ್ರೆ ಕರೆಂಟ್ ಹೊಡೆದ್ ಕಾಗೆ ಹಾಕ್ತೀಯ. ಅದೋಗ್ಲಿ, ಏನ್ ಮಾಡ್ತಾ ಇದ್ಯಾ? ಬಟ್ಟೆ ಒಗಿತಾ ಇದೀನಿ. ಕಣ್ ಕಾಣಿಸಲ್ವಾ? ಅದ್ಯಾಕೆ ಯೂನಿಫಾರ್ಮ್ ಅಲ್ಲಿ ಇದ್ರೇನೆ ಒಂಥರ ಮಾತಾಡ್ತೀಯಾ, ಸಿವಿಲ್ ಡ್ರೆಸ್ ಅಲ್ಲಿ ಇದ್ರೇನೆ ಒಂಥರ ಮಾತಾಡ್ತೀಯಾ? ಹಂಗೆ. ಹೋಗ್ಲಿ, ಯಾವ ಊರು? ಮಚ್ಪುರ. ನಿನ್ಗೆ ಎಷ್ಟು ವಯಸ್ಸು? ಜಸ್ಟ್ 16 ವರ್ಷ, 200 ತಿಂಗಳು, 365 ದಿವಸ ಅಷ್ಟೇ. ನೀನು ಕೂಡಿ ಕಳಿಯೋದೆಲ್ಲ ನೋಡಿದ್ರೆ ಒಂದು 33-34 ವರ್ಷ ಆಗ್ಬೋದು. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಏನಕ್ಕೆ? ಏನೂ ಇಲ್ಲ, ಸುಮ್ಮನೆ ಅಂದೆ. ನಿಮ್ಮ ತಂದೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಬ್ಯಾಂಕಲ್ಲಿ. ಬ್ಯಾಂಕಲ್ಲಿ ಏನಾಗಿದ್ದಾರೆ? ಕಳ್ಳ ಆಗಿದ್ದಾರೆ. ಹಾಂ, ಪೊಲೀಸ್ ಮಗ ಕಳ್ಳ ಅಂತ ಕೇಳಿದ್ದೀನಿ, ಆದರೆ ಕಳ್ಳನ ಮಗಳು ಪೊಲೀಸಾ? ಅದಿರಲಿ, ಲಂಚ ಮಾಮೂಲು ಏನಾದ್ರು ತಗೊಂತೀರಾ? ಶಾಂತಂ ಪಾಪಂ. ನೀವು ತಗೋತೀರಾ? ನೋ 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 ನೋ, ಇಲ್ಲ ಇಲ್ಲ, ನಾವು ನಿಮ್ಮ ಥರನೇ ಸ್ಟ್ರೈಟ್ ಪೊಲೀಸು. ಹಂಗ? ಕಳಪ್ಪ, ಅವಳ ಕೈಯಲ್ಲಿ ಚಾಕು ಇದೆ, ಸ್ವಲ್ಪ ಹುಷಾರಾಗಿ ಮಾತಾಡಬೇಕು. ನಿನ್ನ ಸಂಬಳ ಎಷ್ಟು? ಎಲ್ಲ ಕಟ್ಟಾಗಿ ಬರೀ 7,000 ಸಿಗುತ್ತಷ್ಟೆ. ನಂದು 25,000 ಬರುತ್ತೆ. ನೀನು ಅಂದರೆ ಇಬ್ರು ಸೇರಿ ಸಂಸಾರ ಮಾಡ್ಬೋದು. ಯಾರ ಜೊತೆ ಸಂಸಾರ ಮಾಡೋದು? ಹಾಂ, ನೀನು ನನ್ನ ಜೊತೆ, ನಾನು ನಿನ್ನ ಜೊತೆ. ನೀನು ಈಗಲೂ ಹೂವನ್ನು ನನ್ನ ಸಂಬಳನೆಲ್ಲ ತೆಗೆದು ನಿನ್ನ ಕೈ ಕೊಟ್ಬಿಡ್ತೀನಿ. ಬೆಳಗ್ಗೆ ಮಡಕೆ ಹೊಡೆದಾಕಿದ್ ನೋಡಿಲ್ವಾ ನೀನು? ಅದೇ ರಾಡ್ ತಗೊಂಬಂದು ನಿನ್ ಬೂಡ ಚಚ್ಬಿಡ್ತೀನಿ. ಯಾವುದಕ್ಕೂ ಒಂದ್ಸರಿ ಯೋಚನೆ ಮಾಡಿದ್ರೆ ಚೆನ್ನಾಗಿರೋದು. ನಾನು ಬಿಳಿ ಗುಲಾಬಿ, ನೀನು ಕಾರ್ಕೋಣ. ನೀನು ದಾಟ್ಕೊಂಡ್ಬಂದೆ, ಏನೂ ಆಗ್ಲೇ ಇಲ್ಲ. ದಿಸ್ ಈಸ್ ಫಾರ್ ಓನ್ಲಿ ಜೆಂಟ್ಸ್. ಬಿದ್ಕೋ. ಉದ್ದಿನ ಮೂಟೆ ಉಳ್ಳೋಯ್ತು. ಹೃದಯ ಅಲ್ಲ, ಮೊಟ್ಟೆ ಟಚ್ ಮಾಡಿಬಿಟ್ಲು. ಮಮ್ಮಿ ಮಮ್ಮಿ ಮಮ್ಮಿ. ನನ್ನ ಮುದ್ದು ಅಮ್ಮಿ, ಔತಣವೆನಲು ನಾನು ಬರದೆ ಹೋಗುವೆನೇನು. ಬಿಸಿ ಬಿಸಿ ಮುತ್ತೊಂದ ಕೊಡುವೆ ಬಂದಾಗ, ನಾಚುತ್ತಲಿ ಕೋಣೆಯಲೇ ಓಡುವೆ ನೀನಾಗ. ಆನಂದ ನೀನಲಿವಾಗ, ಅನುಕೂಲ ಜೊತೆ ಕಲೆತಾಗ. ಸುಬ್ಬಿ ಯಾವಾಗ್ಲೂ ಗಂಡನ ಪಕ್ಕನೇ ಇರ್ಬೇಕೆ? ಇತ್ತಾಗ ಬರಕ್ ಆಗಕ್ಕಿಲ್ವೋ? ಈ ಹಳ್ಳಿ ಜನ ನೋಡಿದ್ರೆ ಆಡ್ಕೊಂಡ್ ನಗ್ತಾರೆ. ಅತ್ತೆ, ಗಂಡ ಹೆಂಡತಿ ಜೋಡಿಯಾಗಿ ಹೋಗ್ತಿದ್ರೆ ಹಳ್ಳಿಲಿ ಎಲ್ರು ಇಂಥ ಜೋಡಿ ಎಲ್ಲೂ ಇಲ್ಲಪ್ಪ, ಇದ್ರೆ ಹೀಗಿರ್ಬೇಕು ಅಂತ ಹೊಗಳ್ತಾರೆ. ಯಾವಾಗ ನೋಡಿದ್ರು ನಮ್ಮಿಬ್ರು ಮಧ್ಯೆ ಬಂದ್ಬಿಡ್ತಾರೆ. ಮನೇಲಿ ಇದ್ರು ಕೂಡ ಸ್ವಲ್ಪ ಸಂತೋಷವಾಗಿರಕ್ಕೆ ಇಬ್ರು ಬಿಡೋದಿಲ್ಲ. ಹೊರಗಡೆ ಬಂದ್ರು ಕೂಡ ಅದೇ ರೀತಿ ಮಾಡ್ತಿರ್ತೀರಾ. ಪಟೇಲ್ರು, ಈ ಹಳ್ಳಿ ಪಟೇಲ್ರು ಅಂದ್ಮೇಲೆ ಎಲ್ರು ಹೊಗಳಲೇಬೇಕು. ಹೊಗಳ್ತಾರೆ ಹಿಂಗ್ ನಾಯಿಗಳ ತರ ಕಚ್ಚಾಡ್ತಾ ಇದ್ರೆ ಚೆನ್ನಾಗಿ ಹೊಗಳ್ತಾರೆ. ನೋಡು, ಎಲ್ಲ ನಿಂತ್ಕೊಂಡು ನೋಡ್ಕೊಂಡು ನಗ್ತಾವ್ರೆ. ಈಗೇನು ಪೇಟೆಗೆ ಹೋಗ್ಬೇಕಾ ಬೇಡ ಅಷ್ಟೇಳಿ.
ಇಬ್ಬರು ಮಧ್ಯೆ ನನ್ ಒಳ್ಳೆ ಪೀಕಾಟ ಶುರು ಆಗೋಯ್ತು. ನೋಡ್ಲ ದೊಡ್ಡ, ನಾನ್ ಹೇಳ್ದಂಗೆ ಕೇಳ್ಕೊಂಡು ನನ್ ಜೊತೆ ಇದ್ದರೆ ಸರಿ, ಇಲ್ಲ ಅಂದ್ರೆ ಈಗ ಪ್ಯಾಟೆಗೆ ಹೋಯ್ತಾ ಇದೀವಲ್ಲ ಹಂಗೆ ಅವ್ರ ಹಳ್ಳಿ ಬಸ್ ಹತ್ತಿಸ್ಬಿಡವ. ಅವಳು ನಮ್ ಜೊತೆ ಇರೋದ್ ಬೇಡ. ಶಾಂತ, ನಿನಗೂ ಬುದ್ಧಿ ಇಲ್ವೇನೆ? ಅವ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇರೋದಕ್ಕಾಗೋದಿಲ್ವಾ? ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳ ಆಡ್ತೀಯಲ್ಲ. ನೋಡು, ನನ್ನನ್ನು ಸುಖವಾಗಿಟ್ಟು ಅವನು ಸಂತೋಷವಾಗಿ ನೋಡ್ಕೊಂಡು ಒಳ್ಳೆ ಸೊಸೆ ಅನ್ನಿಸ್ಕೋ. ದೊಡ್ಡ, ಅವಳ ಹಂಗೇನಾರ ಮನಸ್ ಮಾಡಿ ನನ್ನ ನಿನ್ನ ಚಂದಾಗಿ ನೋಡ್ಕೊಂಡ್ಬಿಟ್ರೆ ನಾನು ಅಪ್ಪ ದೇವ್ರ ಗುಡಿಗೆ ಹೋಗಿ ತಲೆ ಬಳಸ್ಕೊಂಡ್ಬಂದ್ಬಿಡ್ತೀನಿ. ಅವಳು ಹೊಸ ನಾಟಕ ಮಾಡಕ್ ಶುರು ಮಾಡ್ಬಿಡ್ತಾಳೆ. ಮಳ್ಳಿ ಅವಳೇನೇ ನಾಟಕ ಮಾಡಿದ್ರು ಈ ಪಟೇಲ ಮುಂತಾವ ಯಾವುದು ನಡೆಯಕ್ಕಿಲ್ಲ ಅಂತ ಹೇಳ ಅವಳಿಗೆ. ಏನ್ ಹೇಳ್ಬೇಕಂದ್ರೆ ಅದು ನೀನೇ ಹೇಳೋ. ಅವ್ಳು ಕೇಳಿದ್ರೆ ಕೇಳಿ, ಬಿಟ್ರೆ ಬಿಡ್ಲಿ. ಹಿಂಗೆ ಅತ್ತ ಸಸ್ ಇಬ್ರು ರಸ್ತೆ ಅನ್ಕೊಂಡು ಸಾರಿ. ನಿಮ್ಗೆ ಪ್ಯಾಟ ಕರ್ಕೊಂಡೋಗಲ್ಲ, ಬಂಗಾರನು ಕೊಡ್ಸಲ್ಲ. ಅಯ್ಯೋ 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 ಮಳ್ಳಿ, ನನ್ನ ಮಗ ಬಂಗಾರ ಸರ ಕೊಡ್ತೀನಿ ಅಂತ ಹೇಳಿದ್ದ. ಎಲ್ಲಿ ನಿನ್ನಿಂದ ಯಾಕೆ ಕೂತಾಯ್ತಲ್ಲೇ? ಅತ್ತೆ, ಮೊದ್ಲು ಶುರು ಮಾಡಿದ್ದು ನೀವು ಸ್ವಲ್ಪ ತೆಪ್ಪಾಗಿದ್ರೆ ನನಗೂ ಸಿಕ್ತಿತ್ತು, ನಿಮಗೂ ಸಿಕ್ತಿತ್ತು. ಎಲ್ಲ ಹಾಳು ಮಾಡ್ಬಿಟ್ರಲ್ಲ. ನೀನೇ ಶುರು ಮಾಡಿದ್ದು. ನಾನಾ ಮೊದ್ಲು ಶುರು ಮಾಡಿದ್ದು ನೀವು. ಸುಮ್ಮನಿರ್ಲಾತೆ ಅದೇನೋ ಅಂತಾರಲ್ಲ ಹಂಗೆ ನೀವು. ಅಲ್ಲ ಕಣೆ, ನೀನೇ ನಮ್ ಗಂಡನ್ ಪಕ್ಕ ಅಂತ ಹೋಗಿ ನಿಂತ್ಕತ್ತಿದ್ದೆ. ಇಲ್ಲ, ನನ್ ಗಂಡನ ಜೊತೆ ನಿಂತ್ಕೊಳ್ತಾ ಇನ್ನು ನಿನ್ ಜೊತೆ ಬಂದು ನಿಂತ್ಕೊಳ್ತಾಳ. ಏನಂತಾರೆ? ಅಯ್ಯೋ ನನ್ನ ಮಗ ಹೊಂಟೋದಲ್ಲ, ಲೇ ದೊಡ್ಡ ಮರೆಯಬೇಡ ಮನವೇ ನೀನು ಹರಿಯ ಚರಣವ, ಮರೆಯಬೇಡ ಮನವೇ ನೀನು ಹರಿಯ ಚರಣವ. ಅರುಣ ಕಿರಣ ಚರಣ ಶರಣ, ಅರುಣ ಕಿರಣ ಚರಣ ಶರಣ, ಪಾತಕ ಪಾವನ. ಮರೆಯಬೇಡ ಮನವೇ ನೀನು ಹರಿಯ ಚರಣವ. ಸತಿಯು ಸುತರು ಗತಿಯು ಎಂದು ಮತಿಯ ಕೆಟ್ಟು ತಿರುಗಬೇಡ. ಸತಿಯು ಸುತರು ಗತಿಯು ಎಂದು ಮತಿಯು ಕೆಟ್ಟು ತಿರುಗಬೇಡ. ಮತಿಯು ಕೆಟ್ಟು ಹೋದ ಮೇಲೆ ಸತಿಯು ಸುತರು ಬರುವರೇನು. ಮತಿಯು ಕೆಟ್ಟು ಹೋದ ಮೇಲೆ ಸತಿಯು ಸುತರು ಬರುವರೇನು. ಮರೆಯಬೇಡ ಮನವೇ ನೀನು ಹರಿಯ ಚರಣವ. ಸಾಧು ಸಜ್ಜನ ಸಂಗವ ಮಾಡಿ ವೇದಶಾಸ್ತ್ರವನೋದು ನೀನು. ಸಾಧು ಸಜ್ಜನ ಸಂಗವ ಮಾಡಿ ವೇದಶಾಸ್ತ್ರವನೋದು ನೀನು. ಮೋದದಿಂದಲಿ ವೇದ ಗಮ್ಯನ ಪಾದ ಪಂಕಜ ಧ್ಯಾನಿಸೋ. ಮೋದದಿಂದಲಿ ವೇದ ಗಮ್ಯನ ಪಾದ ಪಂಕಜ ಧ್ಯಾನಿಸೋ. ಮರೆಯಬೇಡ ಮನವೇ ನೀನು ಹರಿಯ ಚರಣವ. ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ. ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ. ವರದ ಪುರಂದರ ವಿಠಲನ್ನ ವರದ ಪುರಂದರ ವಿಠಲನ ನಿರುತ ಭಜನೆ ಮಾಡು ಬೇಗ. ವರದ ಪುರಂದರ ವಿಠಲನ ನಿರುತ ಭಜನೆ ಮಾಡು ಬೇಗ. ಮರೆಯಬೇಡ ಮನವೇ ನೀನು ಹರಿಯ ಚರಣವ.
ಅರುಣ ಕಿರಣ ಚರಣ ಶರಣ ಪಾತಕ ಪಾವನ ಮರೆಯಬೇಡ ಮನವೇ ನೀನು ಹರಿಯ ಚರಣವ ಹರಿಯ ಚರಣವ ಹರಿಯ ಚರಣವ